ಇನ್ನು ಬಿಜೆಪಿಯಲ್ಲಿ ದಿನೇ ದಿನೇ ಬಂಡಾಯ ಮತ್ತು ಟಿಕೆಟ್ ಸಿಗದ ಅಸಮಾಧಾನ ಹೆಚ್ಚಾಗ್ತಿದೆ. ಚಿತ್ರದುರ್ಗ, ರಾಯಚೂರು, ಉತ್ತರ ಕನ್ನಡ, ಚಿಕ್ಕೋಡಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಸಿಗದವರು ಅಸಹಕಾರ ಚಳುವಳಿ ಮಾಡ್ತಿರೋ ಹಾಗೆ ಕಾಣ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಚಾರಕ್ಕೆ ಹೋಗಿದ ಸಂಸದ ಪಿಸಿ ಮೋಹನ್ ಮುಖಭಂಗ ಅನುಭವಿಸಿದರು. ಅಲ್ಲ ಎಂಪಿ ಏನು ಮಾಡಿದೆ ನೀನು? ಏನು ಮಾಡಿದೆ ಎಂಪಿ ನೀನು? ಮೂರ್ತಿ ಬಿದ್ದಿದ್ದು ಮಂಡಳಿ ಮಾತಾಡಿಲ್ವಲ್ಲ ನೀನು? ಮಾತಾಡ್ಬಾರ್ದಾ? ಇದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಪಿಸಿ ಮೋಹನ್ಗೆ ಅದೇ ಬಿಜೆಪಿ ಕಾರ್ಯಕರ್ತರೇ ತರಾಟೆಗೆ ತೆಗೆದುಕೊಂಡ ಪರಿ. ಅಲ್ಲ ಎಂಪಿ ಏನು ಮಾಡಿದೆ ನೀನು? ಏನು ಮಾಡಿದೆ ಎಂಪಿ ನೀನು? ಮೂರ್ತಿ ಬಿದ್ದಿದ್ದು ಒಂದ್ ಕಡೆ ಟಿಕೆಟ್ ಬಂಡಾಯದ ಬಿಸಿ ಬಿಜೆಪಿಯನ್ನ ಬಿಕ್ಕಳಿಸುವಂತೆ ಮಾಡ್ತಿದ್ರೆ, ಈತ ಟಿಕೆಟ್ ಗಿಟ್ಟಿಸಿಕೊಂಡ ಸಂಸದ ಪಿಸಿ ಮೋಹನ್ ಪ್ರಚಾರದ ವೇಳೆ ಮುಖಭಂಗ ಅನುಭವಿಸಿದ್ದಾರೆ. ಬೆಂಗಳೂರಿನ ಶಾಂತಿನಗರದಲ್ಲಿ ಆಯೋಜಿಸಿದ್ದ ಪ್ರಚಾರ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು 3 ಬಾರಿ ಸಂಸದರಾಗಿದ್ದು ಏನೂ ಸಹಾಯ ಮಾಡಿಲ್ಲ, ಏನೂ ಕೆಲಸ ಮಾಡಿಲ್ಲ, ನೀವು ಮತ್ತೆ ಟಿಕೆಟ್ ತಂದಿದ್ದೇಕೆ, ನೀವು ಸದಾನಂದ ಗೌಡರ ರೀತಿ ನಿವೃತ್ತಿ ಪಡಿಬೇಕಿತ್ತು ಎಂದು ಗಲಾಟೆ ಮಾಡಿದ್ದಾರೆ. ಕಾರ್ಯಕರ್ತರ ಆಕ್ರೋಶದ ಕಟ್ಟೆ ಒಡೆಯುತ್ತಿದ್ದಂತೆ ಸಂಸದ ಪಿಸಿ ಮೋಹನ್ ಕಾರ್ಯಕ್ರಮ ಅರ್ಧಕ್ಕೆ ಮೊಟಕುಗೊಳಿಸಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಮುಧೋಳದಲ್ಲಿ ಸೋತ ಮಾಜಿ ಸಚಿವ ಗೋವಿಂದ ಕಾರಜೋಳ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಚಿತ್ರದುರ್ಗ ಟಿಕೆಟ್ ಪಡೆದುಕೊಂಡಿದ್ದಾರೆ. ಇದು ಟಿಕೆಟ್ ಆಕಾಂಕ್ಷಿ ರಘುಚಂದನ್ ಮತ್ತು ಅವರ ತಂದೆ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಎಸ್ವೈ ಆಪ್ತರಾಗಿದ್ದ ಚಂದ್ರಪ್ಪ ಈಗ ಮಗನಿಗೆ ಟಿಕೆಟ್ ಸಿಗದಿದ್ದಕ್ಕೆ ತಿರುಗಿ ಬಿದ್ದಿದ್ದಾರೆ. ನಾಳೆ ಬೆಂಬಲಿಗರ ಸಭೆ ನಡೆಸಿ ಮುಂದಿನ ಹೆಜ್ಜೆ ಇಡಲು ನಿರ್ಧರಿಸಿದ್ದಾರೆ. ಇವಾಗ ಮುಧೋಳದಲ್ಲಿ 35-40 ಸಾವಿರ ಲೀಡಲ್ಲಿ ಗೋವಿಂದ ಕಾರಜೋಳ ಸೋತಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಎಂಪಿ ಮಾಡೋಕೆ ಕೊಟ್ಟಿದ್ದಾರೆ. ನಾವು ಹೆಸರಿಗಷ್ಟೇ ಸರ್ ದುರ್ಗದವರು, ನಮ್ಗೆ ಯಾವುದೇ ಒಂದು ಸ್ವಾಭಿಮಾನ ಮತ್ತೊಂದು ರೋಷ ಆವೇಶ ಏನಿಲ್ಲ. ಚಿತ್ರದುರ್ಗ ಹೆಸರಿಗಷ್ಟೇ ಗಂಡು ಮಟ್ಟಿದ ನಾಡು. ಯಾಕೆ ಸರ್ ನಮ್ಮಲ್ಲಿ ಯಾರಿಗೂ ಶಕ್ತಿ ಇಲ್ವಾ? ಇವತ್ತು ಚಂದ್ರಪ್ಪನವ್ರ ಮಗನಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಭಾಳಷ್ಟು ಜನ ನಮ್ಮಲ್ಲೇ ಒಂದಿಷ್ಟು ಜನ ಕಳ್ಳಿ ನರಸಪ್ಪನ ಕೆಲಸ ಮಾಡಿದ್ರು. ನಾಳೆ ಒಂದು ಬೆಂಬಲಿಗರ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಈ ಚಿತ್ರದುರ್ಗದ ಸ್ವಾಭಿಮಾನದ ಪ್ರಶ್ನೆ. ನಿನ್ನೆ ಸಾಯಂಕಾಲ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಕ್ಯಾಂಪೇನೇ ಮಾಡೋದಿಲ್ಲ ಅಂತ ನಡ್ಡಾ ಅವರಿಗೆ ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿ ನೇರವಾಗಿ ನಮ್ಮ ಮೇಲೆ ನಮ್ಮ ಟಿಕೆಟ್ ಬರ್ದಂಗೆ ಮಾಡಿದ್ರು. ಹಗಲು ರಾತ್ರಿ ಯಡಿಯೂರಪ್ಪನ ಮನೆತನ ದುಡ್ದಿರ್ತಕ್ಕಂಥವನಿಗೆ ನನಗೆ ಅನ್ಯಾಯ ಮಾಡಿದ್ರು. ಇನ್ನೆಷ್ಟಂತ ಸುಧಾರಿಸ್ಬೇಕು? ಏನು ನಾವು ಅನ್ಯಾಯ ಮಾಡಿದ್ವಿ? ಏನೋ ಸಮಥಿಂಗ್ ಹ್ಯಾಪಂಡ್ ಇರ್ಬೋದು ಅವನು ಗೋವಿಂದ ಕಾರಜೋಳ ಹತ್ರ. ಉತ್ತರ ಕನ್ನಡ ಟಿಕೆಟ್ ತಮಗೆ ಸಿಗುತ್ತೆ ಅಂತ ವೇದಿಕೆ ಮೇಲೆ ಚೇರಿಟ್ಟು ಹೇಳಿದ್ರು ಸಂಸದ ಅನಂತಕುಮಾರ್ ಹೆಗಡೆ. ಆದರೆ ಟಿಕೆಟ್ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲಾಗಿದೆ. ಮಾತಲ್ಲೇ ಬೆಂಕಿ ಕಾರ್ತಿದ್ದ ಅನಂತ್ ಮೌನಕ್ಕೆ ಜಾರಿದ್ದಾರೆ. ಯಾರ ಫೋನ್ ಕರೆ ಸ್ವೀಕರಿಸ್ತಿಲ್ಲ, ಮಾತನಾಡ್ತಿಲ್ಲ. ಅಷ್ಟು ಯಾಕೆ, ಬೆಂಬಲ ಕೋರಿ ಖುದ್ದು ಕಾಗೇರಿಯವರೇ ಅನಂತಕುಮಾರ್ ಮನೆಗೆ ಹೋದ್ರೆ ಗೇಟ್ ಓಪನ್ ಮಾಡದೆ ಒಳಗೆ ಬಿಟ್ಟಿಲ್ಲ ಅನ್ನೋ ವರ್ತಮಾನವಿದೆ. ಅರ್ಧ ಗಂಟೆ ಕಾದ ಕಾಗೇರಿ ಬಂದ ದಾರಿಗೆ ಸುಂಕವಿಲ್ಲ ಎಂದು ಮರಳಿದ್ದಾರೆ. ಚಿಕ್ಕೋಡಿ ಟಿಕೆಟ್ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸಿಕ್ಕ ದಿನ ರಮೇಶ್ ಕತ್ತಿ ಸೈಲೆಂಟ್ ಆಗೇ ಇದ್ರು. ಅಣ್ಣಾ ಸಾಹೇಬ್ರ ಗೆಲುವಿಗೆ ಶ್ರಮಿಸ್ತೀವಿ ಎಂದಿದ್ರು. ಆದರೆ ಟಿಕೆಟ್ ಸಿಗದ ನೋವು ಒಳಗೆ ಕೊರೆಯುತ್ತಿದೆ ಅನ್ನೋದು ಇವತ್ತು ಬಯಲಾಗಿದೆ. ಇಂದು ಹೊಳಲ್ಕೆರೆಯಲ್ಲಿ ಆಯೋಜಿಸಿದ್ದ ಬೂತ್ ಮಟ್ಟದ ಸಭೆಗೆ ರಮೇಶ್ ಕತ್ತಿ ಗೈರಾಗಿದ್ರು. ಈ ಬಗ್ಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಕೇಳಿದ್ರೆ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ, ರಮೇಶ್ ಮೊದಲೇ ಬರೋದಿಲ್ಲ ಅಂತ ತಿಳಿಸಿದ್ರು ಎಂದಿದ್ದಾರೆ. ಇಲ್ಲ, ಸಭೆಗೆ ಬರಲ್ಲ ಅಂತ ಹೇಳಿದಾರೆ. ಪ್ರಮುಖ ಸಭೆ ಅನ್ಬೇಡ್ರಿ, ಬರೀ ಕಾರ್ಯಕರ್ತದ್ದು ಒಂದು ಉಸ್ತುವಾರಿ ಮುಖಾಂತರ ಅಭಯ್ ಪಾಟೀಲ್ ತಗೊಂಡಂಥ ಸಭೆ. ಇಲ್ಲಿ ಅವ್ರು ಇವತ್ತು ಈಗಾಗಲೇ ಪೂರ್ವ ನಿಯೋಜಿತ ಅವ್ರ ಕಾರ್ಯಕ್ರಮ ಇತ್ತು. ನಮಗೂ ಕೂಡ ಮುಂದೆ ಹಾಕ್ಲಿಕ್ಕೆ ಬರಲಿಲ್ಲ. ಇವತ್ತು ನಾವು ಈಗಾಗಲೇ ಅವ್ರ ಇಬ್ಬರು ಪುತ್ರರನ್ನು ಕಳಿಸಿದರು. ಇನ್ನು ಅತ್ತ ರಾಯಚೂರಿನಲ್ಲಿ ಬಿವಿ ನಾಯಕ್ ಅವರ ಬೆಂಬಲಿಗರ ಆಕ್ರೋಶ ಹೆಚ್ಚಾಗಿದೆ. ಇತ್ತ ನಾಯಕ್ ಅವರ ಮನವೊಲಿಕೆಗಾಗಿ ಬಿಜೆಪಿ ಶಾಸಕ ಹಾಗೂ ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ರಾಜ್ಯ ಬಿಜೆಪಿ ವರಿಷ್ಠ ಚಂದ್ರಶೇಖರ್ ಪಾಟೀಲ್ ಹಲಗೇರಿ ಭೇಟಿ ನೀಡಿದ್ರು. ಈ ವೇಳೆ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ವೋಟ್ ಕೇಳೋಕೆ ಬರಲಿ, ಚಪ್ಪಲಿಲಿ ಹೊಡಿತೀವಿ ಅಂತ. ಇಂದಿರಾ ಗಾಂಧಿ ಕಾಲದ ಕಟ್ಟೆ ಕಟ್ಟೆಗೆತ್ತಾರೆ, ಈ ಮೋದಿ ಕಾಲದ ಕಟ್ಟೆ ಕಟ್ಟೆಗೆತ್ತಾರೆ. ಅವ್ರು ಕಟ್ಟೆ ಮಾತಾಡ್ತಾರೆ, ನಾವು ನಾಳೆ ಬರಲಿ ಚಪ್ಪಲಿ ನೋಡಿ ಹಳೆ ಬಂದಪ್ಪ. ಮತ್ತೊಂದೆಡೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಸಹ ಅಸಮಾಧಾನಿತರನ್ನ ಮನವೊಲಿಕೆ ಮಾಡುತ್ತಿದ್ದಾರೆ.
ಇತ್ತ ಬಂಡಾಯದ ಬಾವುಟ ಹಾರಿಸಿದ್ದ ಕೊಪ್ಪಳದ ಸಂಗಣ್ಣ ಕರಡಿ 2 ದಿನ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಹೀಗೆ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ನಾಯಕರನ್ನ ಬಿಕ್ಕಳಿಸುವಂತೆ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.